ಅದ್ರ ಚಿಂತೆ ನಿಮಗೆ ಯಾಕ್ರಿ? ಲ್ಯಾಬ್ ರಿಪೋರ್ಟ್ ಏನೇ ಇರ್ತದೆ, ಲ್ಯಾಬ್ ರಿಪೋರ್ಟು ಫಸ್ಟ್ ಆಫ್ ಆಲ್ ಲ್ಯಾಬ್ ರಿಪೋರ್ಟ್ ಓದೋದು ಬಿಡ್ರಿ. ಅದ್ರ ಚಿಂತೆ ನಿಮಗೆ ಯಾಕೆ? ಲ್ಯಾಬಲ್ಲಿ ಏನೋ ಬ್ಲಡ್ ಟೆಸ್ಟಿಗೆ ಕೊಟ್ಟರು, ನಿಮ್ಮ ಅಜ್ಜ ಹಿಂಗೆ ಮಾಡ್ತಿದ್ರಾ? ಬ್ಲಡ್ ಟೆಸ್ಟ್ ಮಾಡ್ತಿದ್ರು, ಡಾಕ್ಟ್ರ್ ಕೈಗೆ ಹೋಗಿ ಕೊಡ್ತಿದ್ರು, ಹೌದಾ? ಡಾಕ್ಟ್ರ್ ನೋಡಿ ಸರಿ ಇದೆಯಾ ತಪ್ಪಿದೆ ಅಂತ ಅವ್ರು ಡಿಸೈಡ್ ಮಾಡೋದು. ಲ್ಯಾಬ್ ರಿಪೋರ್ಟನ್ನು ಓದೋದಕ್ಕೆ ನಿಮಗೆ ಯಾರು ಇದನ್ನು ಪರ್ಮಿಟ್ ಮಾಡಿದ್ದು? ಅರ್ಧ ತಿಳ್ಕೊಂಡಿರ್ತೀವ ವಿಷಯನ. ಅದು ಏನೋ ಇರ್ತದೆ, ಇದಕ್ಕೊಂದು ಇದು ಲಿಂಕ್ ಇರ್ತದೆ, ಇದಕ್ಕೊಂದು ಅದು ಲಿಂಕ್ ಇರ್ತದೆ, ಏನೋ ವಿಷಯ ಲಿಂಕ್ ಇರ್ತವೆ. ನೀವು ಓದ್ಕೊಂಡು ಡಿಸೈಡ್ ಮಾಡಿಕೊಂಡು ಹೆದರ್ಕೋತ ಕೂತ್ಕೊಳ್ಳೋದು. ಅದ್ರ ಕೊಡುಗೆ ನಿಮಗೆ ಯಾಕೆ? ರಿಪೋರ್ಟ್ ಸರಿ ಇದೆಯಾ ಸರಿ ಇಲ್ವಾ ಡಾಕ್ಟ್ರ್ ಹೇಳ್ತಾರೆ. ಅದಕ್ಕೇನಾದ್ರು ಔಷಧಿ ಮಾಡ್ಬೇಕಾದ್ರೆ ಮಾಡ್ತಾರೆ, ಅಲ್ಲಿ ಕೈ ಬಿಡ್ಬೇಕು. ಅದನ್ನು ಮುಗೀತು, ಮುಂದಿನ ಕೆಲಸ ಮುಂದೆ. ರಿಪೋರ್ಟ್ ಓದೋಕ್ಕೆ ಹೋಗಬೇಡಿ. ಅದು ಓದಿಬಿಟ್ಟು ಅದನ್ನು ಗೂಗಲ್ ಸರ್ಚ್ ಮಾಡಿ ಎಷ್ಟು ಅರ್ಥ ಆಗುತ್ತೆ? ಒಂದಕ್ಕೊಂದು ಎಷ್ಟು ಇಂಟರ್ಲಿಂಕ್ ಇರ್ತದೆ ಗೊತ್ತಾ? ಒಂದಕ್ಕೊಂದು ಎಲ್ಲೋ ತುಂಬ ಲಿಂಕ್ ಇರ್ತದೆ. ಆ ಲಿಂಕ್ಗಳನ್ನು ಅರ್ಥ ಮಾಡ್ಕೊಳ್ಳೋದು ಕಷ್ಟ. ಹಾಗೆಲ್ಲ ಲ್ಯಾಬ್ ರಿಪೋರ್ಟನ್ನು ಓದಿ ಗಾಬರಿ ಆಗೋದು, ಟೆನ್ಷನ್ ಮಾಡ್ಕೊಳ್ಳೋದು, ಇದೆಲ್ಲ ಗಾಬರಿ ಟೆನ್ಷನ್ ಬರೋದು ಗಟ್ ಹೆಲ್ತ್ ಆರೋಗ್ಯ ಇಲ್ಲ ಅಂದರೆ. ಗಟ್ ಹೆಲ್ತ್ ಚೆನ್ನಾಗಿತ್ತು ಅಂದರೆ ಏನೋ ಬಂದಿದೆ ನಿಮ್ಮ ಕಾಯಿಲೆ ಅಂದರೆ, ಹೌದಾ ಬಂದಿದೆಯಾ ನೋಡೋಣ ಬಿಡು ಅನ್ಸುತ್ತೆ. ಗಟ್ ಹೆಲ್ತು ಆರಾಮಿಲ್ಲ ಅಂದರೆ ಆ ಸಣ್ಣ ಪುಟ್ಟ ವಿಷಯನೂ ತುಂಬ ಗಾಬರಿ ಮಾಡಿ ಹಾಕುತ್ತೆ, ಭಯ ಹುಟ್ಟಿಸುತ್ತೆ. ಮೊದಲು ಗಟ್ ಹೆಲ್ತನ್ನು ಚೆನ್ನಾಗಿ ಇಟ್ಕೊಳ್ಳೋದು ನೋಡ್ಕೊಳ್ಳೋಣ.